ಕಾಂಗ್ರೆಸ್ನಲ್ಲಿ ನವೆಂಬರ್ ಮೊದಲ ದಿನವೇ ಮಹಾಭಾರತ ಶುರುವಾಗಿದೆ. ಸಿಡಿಲಿನ ಕಿಡಿಗಳು ಕ್ರಾಂತಿಯ ರೂಪವಾಗಿ ಮಾರ್ಪಡ್ತಾ ಇರೋ ರೀತಿ ಕಾಣಿಸ್ತಾ ಇದೆ. ಆದರೆ ಮೇಲ್ನೋಟಕ್ಕೆ ಶಾಂತಿ ಪಾಠ ಪ್ರವಚನಗಳು ನಡೀತಾ ಇವೆ. ಇವತ್ತು ರಾಜ್ಯೋತ್ಸವದ ದಿನವೂ ಕ್ರಾಂತಿಯ ಕಿಚ್ಚಿಗೆ ಪುನರ್ರಚನೆಯ ದಾಳ ಉರುಳಿದೆ. ನವೆಂಬರ್ದೊಳಗೆ ಕ್ರಾಂತಿ ಇಲ್ಲ. ಇದೇನೇ ಮಾಡಿದ್ರು ಹೈಕಮಾಂಡ್ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾಡ್ತಾರೆ. ಸಿದ್ದರಾಮಯ್ಯ ಶಾಸಕರ ಬಲವೇ ಅವರ ತೋಳಿಗೆ ಬಲ. ಡಿಸಿಎಂ ಡಿಕೆಶಿಗೆ ಹೈಕಮಾಂಡ್ ಕೃಪಾಶೀರ್ವಾದವೇ ಬಾಹುಬಲ. ಕೈ ಪಾಳಯದಲ್ಲಿ ಅಧಿಕಾರದ ಚುಕ್ಕಾಣಿ ಅನ್ನೋದು ತಕ್ಕಡಿಯಾಗಿದೆ. ಎತ್ತ ತೂಗಿದ್ರೂ ನಷ್ಟ ಖಚಿತ. ಪಕ್ಷಕ್ಕೆ ಯಾರು ಮುಖ್ಯ, ಯಾರು ಅನಿವಾರ್ಯ ಅನ್ನೋ ಲೆಕ್ಕಾಚಾರದ ನಡುವೆ ಪಗಡೆ ಆಟ ಶುರುವಾಗಿವೆ. ಹೈಕಮಾಂಡ್ಗೆ ಯಾವ ಸೂತ್ರ ಪಾಲಿಸೋದು ಅನ್ನೋದೇ ಗೊಂದಲ. ಅಂದಹಾಗೆ ರಾಜ್ಯ ನವೆಂಬರ್ಗೆ ಕಾಲಿಟ್ಟಿದೆ. ಕ್ರಾಂತಿಗೆ ಡೇಟ್ ಫಿಕ್ಸ್ ಆಗುತ್ತಾ ಅನ್ನೋ ಚರ್ಚೆ ಶುರುವಾಗಿದೆ. ಕ್ರಾಂತಿಯ ಕಿಡಿ ನಡುವೆ ಸಿಡಿದ ಪುನಾರಚನೆ ಕಿಚ್ಚು. ಡಿಕೆಶಿಯ ಪರವು ಉರುಳಿತು ಅನುಭವದ ದಾಳ. ಕನ್ನಡ ಹಬ್ಬ ರಾಜ್ಯೋತ್ಸವದಲ್ಲೂ ನವೆಂಬರ್ ಕ್ರಾಂತಿಯ ಚರ್ಚೆಗಳೇ ವೇದಿಕೆ ಅಲಂಕರಿಸಿವೆ. ಯಾವ ಕ್ರಾಂತಿನೂ ಇಲ್ಲ ಅಂತ ಸಿಎಂ ಕ್ಯಾಂಪ್ ಮತ್ತೆ ಬ್ಯಾಟ್ ಬೀಸಿದೆ. ಎಲ್ಲವೂ ಹೈಕಮಾಂಡ್ ತೀರ್ಮಾನ, ದೂರಕ್ಕೆ ಸರಿದಿದ್ದಾರೆ. ಮೈಸೂರಿನಲ್ಲಿ ಮಹದೇವಪ್ಪ, ಕೊಪ್ಪಳದಲ್ಲಿ ತಂಗಡಗಿ, ಮಡಿಕೇರಿಯಲ್ಲಿ ಬೋಸರಾಜ್, ಎಲ್ಲರ ಮಾತು ಒಂದೇ, ಕ್ರಾಂತಿ ಇಲ್ಲ. ಚರ್ಚೆ ಅಥವಾ ಕ್ರಾಂತಿ ಅಂತ ಏನೂ ಇಲ್ಲ. ಏನಾಗಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡಿ. ಸದ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಇದ್ದಾರೆ, ಅವರಿದ್ದಾರೆ, ಅವ್ರು ಮುಂದುವರೆದಿದ್ದಾರೆ. ಹೈಕಮಾಂಡ್ ಏನಾಗಬೇಕು ಅಂತ ತೀರ್ಮಾನ ಮಾಡ್ತೀವಿ. ಎಲ್ಲ ವಿಷಯಗಳು ಹೈಕಮಾಂಡ್ ಆಗಿರೋದು. ಅದ್ರ ಹೊರತುಪಡಿಸೋ ಕ್ರಾಂತಿ ಭ್ರಾಂತಿ ಏನೂ ಇಲ್ಲ. ಯಾರು ಹೇಳಿದರು? ಸರಿ, ಯಾವ ಮಾಹಿತಿನೂ ಇಲ್ಲ. ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಸಿದ್ದರಾಮಯ್ಯನವರು ಹೈಕಮಾಂಡ್ ಹೇಳಿದಂಗೆ ನಾವು ನಡ್ಕೊಳ್ತೀವಿ ಅಂತೇಳಿ. ಯಾವುದು ನವೆಂಬರ್ದೊಳಗೆ ಕ್ರಾಂತಿ ಇಲ್ಲ, ಏನು ಇಲ್ಲ, ಆರಾಮಾಗಿದೆ, ಶಾಂತಿ ಇದೆ. ಸರಿ, ಯಾರನ್ನೂ ಸಿಎಂ ಮಾಡೋ ಶಕ್ತಿ ನನಗಂತೂ ಇಲ್ಲ. ಅದು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಆದರೆ ಕೆಲ ಸಚಿವರು ಮತ್ತೆ ಸಂಪುಟ ಪುನಾರಚನೆ ದಾಳ ಉರುಳಿಸುತ್ತಿದ್ದಾರೆ. ಕೋಲಾರದಲ್ಲಿ ಬೈರತಿ ಸುರೇಶ್, ದಾವಣಗೆರೆಯಲ್ಲಿ ಸಂತೋಷ್ ಲಾಡ್ ಕ್ರಾಂತಿ ಅಂದ್ರೆ ರೀಶಫಲ್ ಆಗುತ್ತೆ ಅಂತಿದ್ದಾರೆ. ಆದರೆ ಡಿಕೆಶಿಗೆ ಸಿಎಂ ಆಗುವ ಅರ್ಹತೆ ಇದೆ ಅಂತ ಚಿಕ್ಕಬಳ್ಳಾಪುರದಲ್ಲಿ ಎಂಸಿ ಸುಧಾಕರ್ ಹೇಳ್ತಿದ್ದಾರೆ. ನೀವೇನೇ ಹುಟ್ಟಾಕಿರೋದು? ಯಾರು ನಿಮ್ಗೆ ಹೇಳಿದ? ಮುಖ್ಯಮಂತ್ರಿಗಳು ಹೇಳಿದಾರ, ಉಪಮುಖ್ಯಮಂತ್ರಿಗಳು ಹೇಳಿದಾರ, ನಮ್ಮ ಹೈಕಮಾಂಡ್ ಹೇಳಿದ್ದ 21ನೇ ತಾರೀಕು ಏನೋ ಹೇಳಿದಾರೆ, ಇನ್ನೊಂದು ಡೇಟ್ ಯಾರು ಹೇಳಿದ್ದಾರೆ? ಮೋಸ್ಟ್ಲಿ ಆಗ್ಬೋದು. ಯಾಕಂದರೆ ಇಂಥ ಒಂದು ಸಂದರ್ಭದಲ್ಲಿ ಯಾವಾಗಲೂ ಒಂದು ಸರ್ಕಾರ ಫುಲ್ ಸರ್ಕಾರ ಮೆಜಾರಿಟಿ ಇದ್ದಾಗ ಡೆಫಿನೆಟ್ಲಿ ರೀಶಫಲ್ ಆಗ್ತಕ್ಕಂಥದ್ದು ಯಾವಾಗಲೂ ಎಲ್ಲ ಸರ್ಕಾರಗಳ ಸಾಧ್ಯತೆ ಇದೆ, ನಮ್ಮ ಸರ್ಕಾರದ ಕೂಡ ಸಾಧ್ಯತೆ ಇದೆ. ಇದೇನೇ ಮಾಡಿದ್ರು ಹೈಕಮಾಂಡು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾಡ್ತಾರೆ. ಮುಖ್ಯಮಂತ್ರಿ ಆಗ್ತಕ್ಕಂಥ ಅರ್ಹತೆ ಎಲ್ಲ ಅರ್ಹತೆ ಇದೆ, ಇಲ್ಲ ಅಂತ ಅವರಿವತ್ತು ಸಿದ್ದರಾಮಯ್ಯನವರು, ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಇಬ್ಬರು ಜೋಡೆತ್ತುಗಳಾಗಿ ಎರಡು ಕಣ್ಣಾಗಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಇವತ್ತು ಅಧಿಕಾರಕ್ಕೆ ತರ್ತಕ್ಕಂಥ ಎಲ್ಲ ಪ್ರಯತ್ನ ಮಾಡಿದ್ದಾರೆ. ತಂದೆ ಸಿಎಂ ಆಗಿರೋವರೆಗೂ ನಾನು ಸಚಿವ ಸ್ಥಾನ ಕೇಳಲ್ಲ. ಸಂಪುಟ ಪುನಾರಚನೆ ವಿಚಾರದ ಬಗ್ಗೆ ಯತೀಂದ್ರ ಅಚ್ಚರಿ. ಉತ್ತರಾಧಿಕಾರಿ ವಾರ್ಗೆ ಚಾಲನೆ ಕೊಟ್ಟ ಸಿಎಂ ಪುತ್ರ ಯತೀಂದ್ರ ನವೆಂಬರ್ ಕ್ರಾಂತಿ ವಿಚಾರಕ್ಕೆ ಉತ್ತರ ಕೊಡಲ್ಲ. ತಮ್ಮ ತಂದೆ ಸಿಎಂ ಆಗಿರುವವರೆಗೂ ಸಚಿವ ಸ್ಥಾನ ಕೇಳಲ್ಲ ಅಂತ ಹೇಳಿದ್ದಾರೆ. ಅದಕ್ಕೂ ಈಗಾಗಲೇ ಉತ್ತರ ಕೊಡ್ತೀನಿ. ಆ ಥರ ಯಾವುದೇ ನನ್ನ ಆಕಾಂಕ್ಷೆ ಇಲ್ಲ. ತಂದೆಯವರು ಕೂಡ ಸಿಎಂ ಆಗಿರೋ ತನಕ ಮಾಡೋದಿಲ್ಲ ಅಂತ ಹೇಳಿದ್ರೆ ಈ ಮಧ್ಯೆ ಉತ್ತರಾಧಿಕಾರಿ ಘೋಷಣೆಗಳು ಪ್ರತಿಧ್ವನಿಸಿವೆ. ಶಿವಮೊಗ್ಗದಲ್ಲಿ ಡಿಕೆಶಿ ಪರ ಜೈಕಾರ ಕೇಳಿಸಿದೆ. ಇತ್ತ ಬೆಳಗಾವಿ ಕುಂಭಮೇಳದಲ್ಲಿ ಸತೀಶ್ ಪರ ಮುಂದಿನ ಸಿಎಂ ಘೋಷಣೆ ಕೂಗಲಾಗಿದೆ. ಒಟ್ಟಾರೆ ಸಿದ್ದು ಡಿಕೆಶಿ ನಡುವೆ ಅಧಿಕಾರ ಸಂಘರ್ಷ ಬೂದಿ ಮುಚ್ಚಿದ ಕೆಂಡವಾಗಿದ್ದು, ಅದು ಯಾವಾಗ ಸ್ಫೋಟಗೊಳ್ಳಲಿದೆ ಅನ್ನೋದು ಕುತೂಹಲ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.